ಇವತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಗಿರ್ಬೋದು, ಸರ್ಕಾರಕ್ಕಿರ್ಬೋದು ಹಾಗೂ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಆಗ್ರಹಪಡಿಸೋದೇನೆಂದರೆ, ಧಾರವಾಡದಲ್ಲಿ ಏನು ಉದ್ಯೋಗ ಆಕಾಂಕ್ಷಿಗಳು ಇವತ್ತು ನಾಳೆ 10ನೇ ತಾರೀಕಿಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕತ್ತಾರ. ಅದು ಆ ಹೋರಾಟ ಅವ್ರದ್ದು ನ್ಯಾಯಯುತ ಹೋರಾಟ ಐತಿ. ಆ ಹೋರಾಟಕ್ಕೆ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಲಿದೆ. ನಾವು ಕೂಡ ಆ ಒಂದು ಹೋರಾಟಕ್ಕೆ ಭಾಗವಹಿಸ್ತೀವಿ. ನಮ್ಮ ಒಂದು ವಿಚಾರ ಏನಂದರೆ, ಯಾವತ್ತೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ತಮ್ಮ ಬೇಡಿಕೆಗೆ ಸರ್ಕಾರಗಳಿಗೆ ಒತ್ತಾಯಪಡಿಸುವಂಥದ್ದು ಅವ್ರ ಹಕ್ಕು. ಆ ಹಕ್ಕು ಮಂಡನೆ ಮಾಡೋದಕ್ಕಾಗಿ ಸ್ಥಳೀಯ ಆಡಳಿತ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ಸಹಕಾರ ನೀಡಬೇಕು. ಅವ್ರಿಗೆ ಕಾನೂನಾತ್ಮಕವಾಗಿ ಒಂದು ರಕ್ಷಣೆ ನೀಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ನಾನು ಒತ್ತಾಯಪಡಿಸ್ತೇನೆ. ಅದರ ಮೂಲಕ ತಮಗೆ ಇನ್ನೂ ಒಂದು ಹೇಳೋದೇನೆಂದ್ರೆ, ಯಾವುದೇ ರೀತಿಯೊಳಗೆ ಹೋರಾಟಗಳನ್ನ, ನ್ಯಾಯಯುತ ಹೋರಾಟಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು ಅಂತಲೂ ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ವಿದ್ಯಾರ್ಥಿಗಳು, ಅವರು ಯುವ ಶಕ್ತಿ, ಅವರು ನಿಮ್ಮ ಮಕ್ಕಳು. ಆ ಮಕ್ಕಳಿಗೆ ಒಂದು ನ್ಯಾಯ ಕೊಡಬೇಕು, ಅವ್ರಿಗೆ ಉದ್ಯೋಗ ಹಚ್ಚಬೇಕು. ಇವತ್ತು ಅವರು ಸಾಕಷ್ಟು ವಿದ್ಯಾವಂತರಾಗಿ ನಿರುದ್ಯೋಗಿಗಳಾದರೆ ಸಮಾಜದೊಳಗೆ ಅವರೇ ಒಂದು ಕಂಟಕರಾಗಿ ಬೆಳೀತಾರೆ. ಅದನ್ನು ಆಗಕ್ಕೆ ಆಸ್ಪದ ಕೊಡಬಾರ್ದಂದ್ರೆ ನಾವು ಅವ್ರಿಗೆ ಒಳ್ಳೆಯ ಮಾರ್ಗವನ್ನು ಕೊಡೋದಾಗಲಿ, ಅವ್ರಿಗೆ ಉದ್ಯೋಗ ಹಚ್ಚೋದಾಗಲಿ, ಅವ್ರಿಗೆ ಉದ್ಯೋಗ ನೀಡುವುದಾಗಲಿ, ಅವ್ರ ಬೇಡಿಕೆಗಳನ್ನು ಮನ್ನಿಸೋದಾಗಲಿ ಮಾಡುವಂಥದ್ದು ನಮ್ಮದು ಕಳಕಳಿ ಇರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.